ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಶನಿವಾರದಿಂದ ನವ ಕರ್ನಾಟಕ VRW, MRW, URW ರಾಜ್ಯ ಒಕ್ಕೂಟದ ಸಮಿತಿ ವತಿಯಿಂದ ನಿರಂತರವಾಗಿ ಕನಿಷ್ಠ ವೇತನ, ಸೇವಾ ಭದ್ರತೆ ಕುರಿತು ಪ್ರತಿಭಟನೆ ನಡೀತಾ ಇತ್ತು. ಕಳೆದ ರಾತ್ರಿ ಸುಮಾರು 11 ಗಂಟೆ ಸುಮಾರಿಗೆ ಸನ್ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಹಾಗೂ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನವ ಕರ್ನಾಟಕ ಒಕ್ಕೂಟದ ಸದಸ್ಯರನ್ನು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸುವ ಮೂಲಕ ಒಂದು ಹೊಸ ಸುದ್ದಿಗೆ ನಾಂದಿಯನ್ನು ಹಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿ, ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಕೂಲಂಕುಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ. ತಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ನನಗೆ ಜವಾಬ್ದಾರಿಯನ್ನು ನೀಡಿರುತ್ತಾರೆ. ಆದ್ದರಿಂದ ಕೆಲವೇ ದಿನಗಳಲ್ಲಿ ಕಡತವನ್ನು ಸಿದ್ಧಪಡಿಸಿ ನಿಮ್ಮ ಕನಿಷ್ಠ ವೇತನಕ್ಕೆ ಪ್ರಯತ್ನ ಮಾಡಲಾಗುವುದು ಎಂದು ಸ್ಪಷ್ಟ ಭರವಸೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಸಂಸ್ಥಾಪಕ ಅಧ್ಯಕ್ಷರಾದ ಅಂಬಾಜಿ ಮೇಟಿ ಪಾಟೀಲ್ ಹಾಗೂ ಮತ್ತಿತರ ಕಾರ್ಯಕರ್ತರನ್ನೊಳಗೊಂಡ ಒಕ್ಕೂಟ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಲಂಕುಷವಾಗಿ ಗ್ರಾಮೀಣ ವಸತಿ ಯೋಜನೆ ಬಗ್ಗೆ ವಿವರಿಸಿ ನಂತರ ಅವರಿಂದ ಮಾಹಿತಿ ಪಡೆದರು. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಸಿಹಿ ಸುದ್ದಿ ನೀಡುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಲಾಗಿರುತ್ತದೆ. ಅದೇ ರೀತಿ ಇಂದು ಬೆಳಗ್ಗೆ ದೇವರ ದರ್ಶನ ಪಡೆಯಲು ಬಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ನವ ಕರ್ನಾಟಕ ವಿಕಲಚೇತನ ಕಾರ್ಯಕರ್ತರ ಸಂಸ್ಥಾಪಕ ಅಧ್ಯಕ್ಷರನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಹತ್ತಿರ ತಿಳಿಸಿದ ವಿಚಾರವನ್ನು ಸ್ಪಷ್ಟವಾಗಿ ತಿಳಿದುಕೊಂಡರು. ಇದನ್ನು ಕೇಳಿದ ಅವರು, ಇನ್ನು ಕೇವಲ 3-4 ದಿನ ಬಿಟ್ಟು ಬೆಂಗಳೂರಿಗೆ ಬನ್ನಿ, ನಿಮ್ಮ ಫೈಲುಗಳನ್ನು ತಯಾರಿಸಿ ಕೆಲವೇ ದಿನಗಳಲ್ಲಿ ನಿಮಗೆ ಸಿಹಿ ಸುದ್ದಿ ನೀಡುವುದಾಗಿ ಈ ಒಂದು ದೇವರ ದರ್ಶನ ಪಡೆದು ದೇವರ ಸಮ್ಮುಖದಲ್ಲಿ ಹೇಳುತ್ತಿದ್ದೇನೆ. ಇದರಿಂದ ಯಾರೂ ನೋಯಬಾರದು. ಕೆಲವೇ ದಿನಗಳಲ್ಲಿ ನಿಮಗೆ ಸಿಹಿ ಸುದ್ದಿಯನ್ನು ನೀಡುತ್ತೇನೆ ಎಂದು ಮಾನ್ಯ ಸಚಿವರು ಸಹ ಹೇಳಿರುತ್ತಾರೆಂದು ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಂಬಾಜಿ ಮೇಟಿ ನಮ್ಮ ವಾಹಿನಿಗೆ ಕರೆ ಮಾಡುವ ಮೂಲಕ ತಿಳಿಸಿರ್ತಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವೀಣ್ ನಾಯಕ್ ಅವರ ಒಕ್ಕೂಟದ ಹಲವಾರು ಸದಸ್ಯರು ಹಲವು ಜಿಲ್ಲೆಗಳಿಂದ ಬಂದು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುತ್ತಾರೆ. ಅವರು ತಮ್ಮ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸಿರುತ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕ ವಿಕಲಚೇತನ ಕಾರ್ಯಕರ್ತರ ಒಕ್ಕೂಟದ ಪದಾಧಿಕಾರಿಗಳು ರಾಜ್ಯದ ಎಲ್ಲ ಮೂಲೆಗಳಿಂದ ಬಂದು ಪ್ರತಿಭಟನೆಯಲ್ಲಿ ಸಾಥ್ ನೀಡಿ ಭಾಗವಹಿಸಿ ಪ್ರತಿಭಟನೆಯ ಒಂದು ಹಾದಿಯನ್ನು ಯಶಸ್ವಿಯಾಗಿ ಕೊಂಡೊಯ್ಯಲು ಸಹಕರಿಸಿದ ಎಲ್ಲ VRW, URW, MRW ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿರುತ್ತಾರೆ. ಮುಂದೆ ಕೆಲವೇ ದಿನಗಳಲ್ಲಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಕಡತಗಳನ್ನು ಸಿದ್ಧಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕನಿಷ್ಠ ವೇತನವನ್ನು ಜಾರಿಗೊಳಿಸುವುದಾಗಿ ಶತಾಯಗತಾಯ ಪ್ರಯತ್ನ ಮುಂದುವರಿಸುವುದಾಗಿ ಡಾಕ್ಟರ್ ಅಂಬಾಜಿ ಮೇಟಿ ತಿಳಿಸಿರುತ್ತಾರೆ. ಎಲ್ಲ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸುವುದಕ್ಕೆ ಅನಂತ ಧನ್ಯವಾದಗಳನ್ನು ತಿಳಿಸಿರುತ್ತಾರೆ. ಮನುಷ್ಯತ್ವಕ್ಕನ್ನ ಆ DDWI ಇದಾರಲ್ಲ, ಆ ಮನುಷ್ಯರು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿಲ್ಲ ಸರ್. ಪಾಪ ಅವರು ಕೈ ಇಲ್ಲ, ಕಾಲಿಲ್ಲ. ಇಡೀ ಡಿಸ್ಟ್ರಿಕ್ಟ್ ಇಂದ, ಆಲ್ ಓವರ್ ಸ್ಟೇಟ್ ಇಂದ ಬಂದಾರೆ ಸರ್. 30 ಡಿಸ್ಟ್ರಿಕ್ಟ್ ಇಂದ ಬಂದಾರೆ ಸರ್. ಅದು ನಿನ್ನೆ ನನ್ಗೆ ಗೊತ್ತಾಯ್ತು. ನಿನ್ನೆ ನಾನೇ ಕಳಿಸ್ಕೊಟ್ಟಿದ್ದೀನಿ ಅವರಿಗೆ. ಅವ್ರ ಬೇಡಿಕೆ ಏನಿದೆ ಅಂದ್ರೆ ಅವ್ರದ್ದು ಕನಿಷ್ಠ ವೇತನ WCD ಇಲಾಖೆಗೆ ಬರುತ್ತೆ. ಅದ್ರ ಸಲುವಾಗಿ ಸರ್ ನನ್ನ ರಿಕ್ವೆಸ್ಟ್ ಏನಿದೆ ಅಂದ್ರೆ, ಅವರಿಗೆ ನಂಬಿಕೆ ಇರೋದೇ ಗುಲ್ಬರ್ಗ ಡಿಸ್ಟ್ರಿಕ್ಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಅವರು ಇದ್ದಾರೆ ಅನ್ನೋ ಕಾರಣಕ್ಕೆ ಹೆಂಗನೂ ಕ್ಯಾಬಿನೆಟ್ ಮೀಟ್ ನಡೆದದ. ದಯವಿಟ್ಟು ವಿಸಿಟ್ ಮಾಡಿ ಅವ್ರದ್ದು ಏನಾದ್ರು ಖಂಡಿತವಾಗಿ ಮಿನಿಸ್ಟರ್ ಅವರಿಗೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಅವರೇ ಬರ್ತೀನಿ ಅಂತ ಹೇಳಿದ್ರು. ತಾವು ವಿಸಿಟ್ ಮಾಡಬಹುದು. ಈಗ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಮಂಟೆಂಟ್ ಮಾಡ್ತೀವಿ. ಕಮಿಟ್ಮೆಂಟ್ ಮೂರ್ತಂತಳ. ಯಾಕಂದ್ರೆ ಖರ್ಗೆ ಸಾಹೇಬರು ಟೈಮ್ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿ ಇಬ್ರು ಬೈಕ್ ಬಂದಿದ್ದಾರೆ. ಅವ್ರು ಟೈಮ್ ಇಲ್ಲ, ಇನ್ನೂ ಫೈನಲ್ ಇಲ್ಲ ನನಗೆ. ಸರ್, ಈಗ ಕ್ಯಾಬಿನೆಟ್ ಶರಣ್ ಪ್ರಕಾಶ್ ಸರ್ ಆಗಿ ಪ್ರಿಯಾಂಕ್ ಸರ್ ಸ್ವಲ್ಪ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸಚಿವರು CM ಬರ್ತಾರೆ ಅಂತ ಕಲಬುರಗಿ ಸ್ವಲ್ಪ ಅದೇನಂತಾರ ಪೇಂಟ್ ಹೊಡೆದಂಗ ಆಗ್ತಾ ಇದೆ. ಬಟ್ ಅವರು ವಾಪಸ್ ಹೋದ ತಕ್ಷಣ ಅದೆಲ್ಲ ಕಿತ್ತು ಹೋಗುತ್ತೆ. ನಗರದಲ್ಲಿ ಬಹಳ ಸಿಟಿ ತಗ್ಗು ಗುಂಡಿ ಅದಾವ. ಬಟ್ ಅದನ್ನ ಇಲ್ಲ ನೋಡಿ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಈಗಲೇ ಹೇಳ್ತಾ ಇದ್ದೀನಿ, ಕೇಳ್ಬಿಟ್ಟು ಹಾಕ್ಲತ್ತೀನಿ.